ಮನೆ ತಗೊಳ್ಳೋದು ಬೆಸ್ಟಾ ಅಥವಾ SIP ಮಾಡೋದು ಬೆಸ್ಟಾ, ಯಾವುದು ಉತ್ತಮ? ಇದನ್ನ ಒಂದು ಕ್ಯಾಲ್ಕುಲೇಷನ್ ಮೂಲಕ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಇದೊಂದು ದೊಡ್ಡ ಆಸೆ, ದೊಡ್ಡ ಕನಸು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಸ್ವಂತ ಮನೆಯಲ್ಲಿ ಕುಟುಂಬದೊಂದಿಗೆ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕಂತ ಆಸೆ ಇರುತ್ತೆ. ಆದರೆ ಈ ಆಸೆ ಅನ್ನೋದು ನಿಮ್ಮ ಸುಖ ಸಂತೋಷ ನೆಮ್ಮದಿಯನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಸುಮಾರು ಜನ ಮನೆ ತಗೊಳ್ಳುವಾಗ ಒಂದು ದೊಡ್ಡ ತಪ್ಪೇನು ಮಾಡ್ತಾರಂತಂದ್ರೆ, ಒಂದು 50 ಲಕ್ಷ ರೂಪಾಯಿ ಮನೆ ಇರುತ್ತೆ ಅಂತಂದ್ರೆ ಪೂರ್ತಿ EMI ಮೂಲಕ ಆ ಮನೆಯನ್ನ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಪೂರ್ತಿ EMI ಮೂಲಕ ನೀವೊಂದು ಮನೆಯನ್ನ ತಗೋತೀರಾ, ನೆಕ್ಸ್ಟ್ ಒಂದು 15-20 ವರ್ಷ ಪೂರ್ತಿ EMI ಕಟ್ಟೋದ್ರಲ್ಲೇ ನಿಮ್ಮ ಜೀವನ ಹೋಗ್ಬಿಡುತ್ತೆ. ನಿಮ್ಮ ಸುಖ ಸಂತೋಷ ನೆಮ್ಮದಿಗಳು ಹಾಳಾಗ್ಬಿಡ್ತವೆ. ಅದ್ರ ಬದಲಿ ನೀವೇನ್ ಮಾಡ್ಬೋದು ಅಂತಂದ್ರೆ, ಮನೆ ತಗೊಳ್ಳೋದಕ್ಕಿಂತ ಮುಂಚೆ ಒಂದು 30 to 40% ಆದ್ರೂ ಅಮೌಂಟ್ ಅನ್ನ ನೀವು ಕೂಡಿಸ್ಕೋಬೇಕು. ರಿಮೈನಿಂಗ್ ಅನ್ನ EMI ಹೋದಾಗ ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ, ಅಷ್ಟು ಬರ್ಡನ್ ಅಂತ ಅನ್ಸಲ್ಲ. ಸ್ನೇಹಿತರೆ, ಇದನ್ನ ಒಂದು ಕ್ಯಾಲ್ಕುಲೇಷನ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೀವು 1 ಕೋಟಿ ರೂಪಾಯಿದ ಒಂದು ಮನೆ ತಗೋತೀರಾ, ಅದರಲ್ಲಿ ಒಂದು 10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತೀರಾ, 90 ಲಕ್ಷ ರೂಪಾಯಿ ಬ್ಯಾಂಕ್ ಇಂದ ಲೋನ್ ತಗೋತೀರಾ ವಿತ್ 8% ಇಂಟ್ರೆಸ್ಟ್ ಫಾರ್ ನೆಕ್ಸ್ಟ್ 20 years. ಅವಾಗ ನಿಮಗೆ EMI ಬಂದ್ಬಿಟ್ಟು 75,000 ಬರುತ್ತೆ. 20 ವರ್ಷದಲ್ಲಿ ನೀವು ಟೋಟಲ್ ಪೇ ಮಾಡೋ ಅಮೌಂಟ್ ಬಂದ್ಬಿಟ್ಟು 1,80,00,000 ಆಗುತ್ತೆ. 20 ವರ್ಷದಲ್ಲಿ ಪ್ರಾಪರ್ಟಿ ಬಂದ್ಬಿಟ್ಟು ಒಂದು 8% ಅಪ್ರಿಷಿಯೇಟ್ ಆದ್ರೂ ಕೂಡ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಹತ್ರ 3 ಕೋಟಿ ಆಗುತ್ತೆ. ನೀವೇನು ಮಂತ್ಲಿ 75,000 ರೂಪಾಯಿ EMI ನ ಪೇ ಮಾಡಿರ್ತಾರಲ್ಲ, ಅದೇ 75,000 ರೂಪಾಯಿ EMI ನ ನೀವು ಯಾವ್ದಾದ್ರು ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡಿದ್ರೆ ಫಾರ್ ನೆಕ್ಸ್ಟ್ 20 years ನಿಮ್ಗೊಂದು 15% ಗ್ರೋತ್ ಬಂದ್ರೂ ಕೂಡ 20 ವರ್ಷದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ 10 ಕೋಟಿ ಆಗಿರುತ್ತೆ. ಈ 10 ಕೋಟಿನಲ್ಲಿ ಒಂದು 3 ಕೋಟಿ ರೂಪಾಯಿದು ಒಂದು ಒಳ್ಳೆ ಮನೆ ತಗೊಳ್ಳಿ. ರಿಮೈನಿಂಗ್ 7 ಕೋಟಿನ SWP ಹಾಕೊಂಡು ನಿಮ್ಮ ರಿಮೈನಿಂಗ್ ಲೈಫ್ ಅನ್ನ ನೀವು ಆರಾಮಾಗಿ ಲೀಡ್ ಮಾಡಬಹುದು.